ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಹಳೆ ಬ್ಲಾಗ್ ಕಂಟಿನ್ಯೂಯೇಷನ್. ಸೊ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಅಡುಗೆ ಮನೆ ಇನ್ನೂ ಮೇಲ್ಗಡೆದೆಲ್ಲ ಕ್ಲೀನಿಂಗ್ ಇದೆ. ಸೊ ಪಾತ್ರೆ ತೊಳೆಯಕ್ಕೆ ಬರ್ತಿದ್ದಾರೆ, ಅದಕ್ಕೆ ಎಲ್ಲ ಈಗಲೇ ಎತ್ತಿಡ್ತಾ ಇದ್ದೀವಿ. ಸೊ ಅದು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ತೋರಿಸ್ತೀನಿ ಏನೇನು ಎತ್ತ ಅಂತ ಹೇಳಿಬಿಟ್ಟು. ಪಾತ್ರೆ ಮೇಲ್ಗಡೆ ತೊಳಸ್ಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ ಸೊ ಮೇಲ್ಗಡೆ ಇದ್ದಿದ್ದಂತಹ ಪಾತ್ರೆಗಳನ್ನೆಲ್ಲ ಇಲ್ಲಿ ಫಸ್ಟು ಕೆಳಗೆ ಇಟ್ಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಎಲ್ಲ ಒಂದೊಂದೇ ಮೇಲೆ ತೊಗೊಂಡೋಗಿಟ್ರೆ ಆಯಿತು ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಇಲ್ಲೆಲ್ಲ ಫಸ್ಟು ಜೋಡಿಸ್ಕೊತಾ ಇದ್ವಿ. ಬಟ್ ಪಾಪು ನಮ್ಮ ಜೊತೆನೇ ಇದ್ಬಿಟ್ಲು. ನಾವು ಸ್ವಲ್ಪ ಬೇಗ ಇದ್ದಿದ್ವಿ ಕ್ಲೀನಿಂಗ್ ಇದೆ ಅನ್ನೋದಕ್ಕೋಸ್ಕರ. ಸೊ ಅವಳು ಇವತ್ತಾದರೂ ಸ್ವಲ್ಪ ಲೇಟಾಗಿ ಮಲ್ಕೊತಾಳೇನೋ ಅಂತ ಅಂದ್ಕೊಂಡ್ರೆ ನಮ್ಮ ಜೊತೆನೇ ಬೇಗ ಎದ್ದು ಕೂತ್ಕೊಂಡ್ಲು. ಸೊ ಮುಗಿದ ಕತೆ, ಇವತ್ತು ನಾವು ಕ್ಲೀನ್ ಮಾಡ್ದಂಗೆ ಅಂತಲೇ ಅಂದ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ಅವ್ರ ಅಪ್ಪನ ಕೈಲಿ ಉಗುರೆಲ್ಲ ಕಟ್ ಮಾಡಿಸ್ಕೊತಾ ಇದ್ಲು. ಸೊ ಇದು ಫಸ್ಟ್ ಟೈಮ್ ಅವಳು ಹುಟ್ಟಿದಾಗಿಂದ ಅವಳು ಎಚ್ಚರ ಇದ್ಬಿಟ್ಟು ನಾವು ಉಗುರು ಕಟ್ ಮಾಡ್ತಾ ಇರೋದು. ಬಿಕಾಸ್ ಗೊತ್ತು, ಮಕ್ಕಳೆಲ್ಲ ಚಿಕ್ಕ ವಯಸ್ಸಿಂದನೂ ನಾವು ಮಲಗಿದಾಗಲೇ ಕಟ್ ಮಾಡೋದು, ಎಳಿತಾ ಇರ್ತಾರೆ. ಇವಳು ಅಷ್ಟೇ, ರೀಸೆಂಟಾಗೂ ಅಷ್ಟೇ, ಲಾಸ್ಟ್ ವೀಕ್ ಕಟ್ ಮಾಡಿದಾಗ್ಲೂ ಮಲಗಿದಾಗಲೇ ಮಾಡಿರೋದು ನಾನು. ಯಾಕಂದರೆ ಕೈ ಎಳಿಯೋದು, ಅಲ್ಲಿ ನೋಡೋದು, ಇದು ನೋಡೋದು, ಆ ನೇಲ್ ಕಟ್ರನ್ನೇ ಕೈ ಇಸ್ಕೊಳ್ಳೋಕೆ ಹೋಗೋದು ಎಲ್ಲ ಮಾಡ್ತಿರ್ತಾಳೆ. ಹಾಗಾಗಿ ಯಾಕೆ ಬೇಕು ರಿಸ್ಕು ಅಂತ ಹೇಳಿ ಕೈ ಅಂದ್ಬಿಟ್ಟು ನಾನು ಮಲಗಿದಾಗಲೇ ಮಾಡ್ತೀನಿ. ಬಟ್ ಇವತ್ತೇನೋ ಅವ್ರ ಅಪ್ಪನ ಕೈಯಲ್ಲಿ ಎಚ್ಚರ ಇದ್ಬಿಟ್ಟು ಮಾಡಿಸ್ಕೊಂಡ್ಲು ನೀಟಾಗಿ. ಕಸ ಹೊಡಿ, ಕಸ ಹೊಡಿ. ಹಾ ಹೊಡಿ, ಹೊಡಿ. ಇಲ್ಲಿ ಬಂದು ಹೊಡಿ ಮೇಡಮ್. ಹಾಯ್, ಇಲ್ಲಿ ಕಸ ಹೊಡಿ. ಹಾ ಅಲ್ಲಿ ಹೊಡಿ, ನೀಟಾಗಿ ಹೊಡಿ. ಹೊಡಿಬೇಕು. ಏನು ಮೇಲ್ಗಡೆ ಎಲ್ಲ ತೊಳೆದಿದ್ದಾರೆ. ಸೊ ನೋಡೋಣ ಎಷ್ಟಾಗಿದೆ ಅಂತ. ನಾವು ಕೆಳಗಡೆ ಕಬೋರ್ಡ್ಸು ಶೆಲ್ಫ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಮೇಲ್ಗಡೆ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಈ ಥರ ದಬಾಕಿದ್ರು. ಸೊ ಬಿಸಿಲಿಗೆಲ್ಲ ಉಣ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸದ್ಯ ನಮ್ಮ ಪುಣ್ಯಕ್ಕೆ ಅವತ್ತು ಮಳೆ ಬರಲಿಲ್ಲ. ಸೊ ಬಿಸಿಲಿತ್ತು, ಹಾಗಾಗಿ ಎಲ್ಲ ಡ್ರೈ ಆಗ್ತಾ ಇತ್ತು. ಇದು ಅಡುಗೆ ಮನೆಯಲ್ಲಿ ಮತ್ತು ರೂಮ್ ಮೇಲ್ಗಡೆ ಶೆಲ್ಫಲ್ಲಿರುವಂತಹ ಪಾತ್ರೆಗಳಷ್ಟೇ. ಇನ್ನೂ ಕ್ಲೋಸ್ ಕಬೋರ್ಡಲ್ಲಿ ಇನ್ನೂ ಪಾತ್ರೆಗಳಿದೆ. ಸೊ ಆಲ್ಮೋಸ್ಟ್ ಇನ್ನೂ 2 ಸಂಸಾರ ಮಾಡೋ ಅಷ್ಟು ಪಾತ್ರೆಗಳು ಇಟ್ಟಿದ್ದಾರೆ ನಮ್ಮತ್ತೆ. ಸೊ ಕೆಳಗಡೆ ನಾವಿಲ್ಲಿ ಫ್ಯಾನ್ಗಳಾಗಿರ್ಬೋದು, ಮೇಲ್ಗಡೆದೆಲ್ಲ ಒರೆಸ್ತಾ ಇದ್ದ ಅರುಣು. ಸೊ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಇಬ್ಬರು ನಾವು ಮಾಸ್ಕ್ ಹಾಕೊಂಡಿದ್ವಿ. ಪಾಪನು ಮಲಗಿದ್ಲು. ಎದ್ದಾದ್ಮೇಲೆ ಇಬ್ಬರನ್ನೇ ನೋಡ್ತಾ ಇದ್ಲು, ಏನೋ ಹಾಕೊಂಡ್ಬಿಟ್ಟಿದಾರಲ್ಲ ಮುಖಕ್ಕೆ ಅಂತ ಹೇಳ್ಬಿಟ್ಟು. ಈಗ ಒಂದು 70 to 80% ಕ್ಲೀನ್ ಆಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಮಲ್ಕೊಂಡಿದ್ದೀವಿ. ಮೇಡಮ್ ಇಟ್ಕೊಂಡು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಸಾಕಾಗೋಯ್ತು. ಚಿನ್ನಮ್ಮ ಇಲ್ಲಿ ನೋಡು. ಹಾಯ್. ಸ್ನಾನ ಮಾಡಿಲ್ಲ ಯಾರು ಇನ್ನೂ. ಇವಳಿಗೂ ಇನ್ನೂ ಸ್ನಾನ ಮಾಡಿಸಿಲ್ಲ. ಸ್ನಾನ ಮಾಡಬೇಕು. ಅವಳಿಗೆಲ್ಲ ಎಣ್ಣೆ ಹಚ್ಚಿದ್ನಲ್ಲ ನಿನ್ನೆ, ಹಿಂಗಿದ್ದಾಳೆ. ಯಾರಿಗೆ ಓಯ್ ಅಂತ ಇರೋದು? ಒಪ್ಪ ಅಳಿಸ್ಲಾ ನಿನ್ ಇವಾಗ? ಅಳಿಸ್ಲಾ? ಬೈದ್ರೆ ಹೆಂಗ ಅಳ್ತೀಯ ಗೊತ್ತಲ್ಲ. ಕಡ್ಡಿ ತರ್ತೀನಿ ಈಗ, ಬೀಳುತ್ತೆ ಈಗ. ಏಟು ಊಟ ಇನ್ನೂ ಇಲ್ಲ, ಊಟ ಮಾಡಬೇಕು. ಒಂದು ಟೈಮ್ 1:30 ಆಗಿದೆ. ಇನ್ನು ಸ್ವಲ್ಪ ಕೆಲಸ ಇದೆ, ಇನ್ನೊಂದು 20% ಇದೆ. ಅದೆಲ್ಲ ಮುಗಿಸ್ಬಿಟ್ರೆ ಆಯ್ತು ಮನೆಗೆ. ಏನಮ್ಮ ಪಪ್ಪಿ ಕೊಡು. ಚಿನ್ನಮ್ಮ, ಪಪ್ಪ ಬೇಕಾ ಮಮ್ಮಿ ಬೇಕಾ? ಯಾರು ಬೇಕು? ಎಷ್ಟೇ ಎಷ್ಟು ಚೆನ್ನಾಗಿ ಹೇಳಿದ್ಲು, ಪಪ್ಪ ಬೇಕಾ ಮಮ್ಮಿ ಬೇಕಾ ಅಂದ್ರೆ
ಪಪ್ಪ ಬೇಕು ಅಂದ್ಲು. ಅದು ವಿಡಿಯೋ ಆನ್ ಮಾಡಿದಾಗ ಅದು ಕೇಳಿದ್ರೆ ಹೇಳೋದೇ ಇಲ್ಲ, ವಿಡಿಯೋ ಆಫ್ ಮಾಡಿದಾಗ ಕೇಳಿದ್ರೆ ಹೇಳ್ತಾಳೆ. ಇದಲ್ಲಮ್ಮ ಎದ್ದಳು, ಶೇಮ್ ಶೇಮ್ ಮಾಡ್ತಾರೆ ಇದ್ರು. ಹೇಯ್ ಗುಂಡಮ್ಮ, ಬಟ್ಟೆ ಹಾಕ್, ಕ್ರೀಮ್ ಹಚ್ಕೊ, ಕ್ರೀಮ್ ಹಚ್ಕೊ, ಅಲ್ಲಿಗೆ ಹಚ್ಕೊಂತೀಯಾ? ನೋಡಮ್ಮ, ತಲೆ ಬಾಚ್ಕೊ, ಹಿಂಗೆ ಬಾಚ್ಕೊಳ್ಳೋ, ತಲೆ ಬಾಚ್ಕೊ, ಹಂಗೆ ಬಾಚ್ಕೊಂತೀರಾ? ತಗೋ, ಕೈಗೆ ಹಚ್ಕೊ, ಬಾಡಿ ಲೋಷನ್ ಹಚ್ಕೊ, ಕ್ರೀಮ್ ಹಚ್ಚೋಳಮ್ಮ. ಹೆಂಗಮ್ಮ? ಅದು ಮೇಲೋಗಿ ದಮ್ಮನೆಲ್ಲ, ಅದು ಸೌಂಡ್ ಅಷ್ಟೇ, ಅದು ಖಾಲಿ ಆಯ್ತು, ಪಟಾಕಿ ಖಾಲಿ ಆಯ್ತು. ನಾವು ಹಚ್ಚನ ಆಮೇಲೆ, ನಾವು ಹೆಂಗಂತಮ್ಮ ಡಮ್ ಅಂತ. ನೆಕ್ಸ್ಟ್ ಇಲ್ಲಿ ಇವತ್ತಿನ ಊಟ ಮಾಡ್ತಾ ಇದ್ದೀವಿ. ಸೊ ಅನ್ನ, ಸಾಂಬಾರ್, ಮೊಟ್ಟೆ ಪಲ್ಯ, ಮೊಟ್ಟೆ, ಮತ್ತು ನಾನು ಇಲ್ಲಿ ಗೋಬಿ ತರಿಸ್ಕೊಂಡಿದ್ದೆ. ಸೊ ನನಗೆ ಹೂಕೋಸಿನ ಗೋಬಿ ಇಷ್ಟ ಆಗಲ್ಲ, ನನಗೆ ಅದೇನು ಹುಳ ಇದೆ ಅಂತ ಅನಿಸ್ತಾ ಇರುತ್ತೆ. ಸೊ ಅದಾಗ್ಬೋದು, ಬ್ರಾಕ್ಲಿ ಆಗ್ಬೋದು, ಬಟ್ ಎಲೆಕೋಸಿನ ಗೋಬಿ ನನಗೆ ತುಂಬ ಇಷ್ಟ. ಸೊ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನನಗೆ ಗೋಬಿ. ಸೊ ಮಿಗ್ದವರೆಲ್ಲ ಕಬಾಬ್ ತರಿಸ್ಕೊಂಡಿದ್ರು. ಇನ್ನೇನು ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಆಗೋವರೆಗೂ ಮನೇಲಿ ನಾನ್ ವೆಜ್ ಮಾಡಲ್ಲ. ಸೊ ಎಲ್ಲ ಕ್ಲೀನಿಂಗ್ ಆಗಿರೋದ್ರಿಂದ ಇನ್ನು ಹಬ್ಬ ಆದಮೇಲೆ ನಾನ್ ವೆಜ್. ಸೊ ಹಾಗಾಗಿ ಲಾಸ್ಟ್ ಅಂದ್ಬಿಟ್ಟು ಕಬಾಬ್ ತರಿಸ್ಕೊಂಡು ಎಲ್ಲ ತಿಂತಾಯಿದ್ರು. ಈ ಮೇಡಮ್ ಅವ್ರು ನಿಮ್ಮೇನು ಬೇಕು ಅಂತ ಫುಲ್ ಆಟ ಮಾಡ್ತಾಯಿದ್ಲು. ಈಗ ಏನಿಲ್ಲ, ಚಿಕ್ಕ ವಿಷಯಕ್ಕೂ ಫುಲ್ ಆಟ ಮಾಡ್ತಾಳೆ, ಹೇಳಿದ್ದಾಗಲೇ ಬೇಕು ಅವಳಿಗೆ. ಸೊ ಊಟ ಎಲ್ಲ ಆಯಿತು, ಇವಾಗ ಮಲ್ಕೋಬೇಕು. ನಾನು ಗೋಬಿ ತಿಂದೆ, ಇವರೆಲ್ಲದು ಕಬಾಬ್ ಆಯಿತು. ಸೊ ಮೇಡಮು ಅಷ್ಟೇ ಚೆನ್ನಾಗಿ ಬಾರಿಸಿದ್ರು. ಸೊ ಈಗ ಮಲ್ಕೋಬೇಕು. ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಏನೋ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು. ಅಂದರೆ ಪಾಪುಗೆ ಕೆಲವೊಂದು ಬ್ಯಾಂಗಲ್ಸ್ ಎಲ್ಲ ತರಬೇಕಿತ್ತು. ಸೊ ಹೋಗಿದ್ದೆ, ಅರುಣ್ ಇದ್ದ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದೆ. ಮಲಗಿಸ್ಬಿಟ್ಟು ಹೋಗೋಣ ಅಂದ್ಕೊಂಡೆ, ಬಟ್ ಮಲ್ಕೊಳ್ಳಿಲ್ಲ. ಫಸ್ಟ್ ಟೈಮ್ ಅವಳಿಗೆ ಫೀಡ್ ಮಾಡ್ದಲೇ ಮಲ್ಕೊಂಡಿದ್ದಾಳೆ. ಸೊ ಬಾಟಲ್ ಹಾಲು ಕೊಟ್ಟಂತೆ, ಅಂದರೆ ಪ್ಯಾಕೆಟ್ ಹಾಲು ಕೊಟ್ಟನಂತೆ. ಸೊ ಕುಡ್ದಿದ್ದಾಳೆ, ಅರ್ಧ ಕುಡಿದ್ಲಂತೆ, ಆಮೇಲೆ ವಾಪಸ್ ಕೊಟ್ಲಂತೆ. ಸರಿ ಮಲ್ಕೋ ಅಂತ ಹೇಳದಂತೆ ಅವರಪ್ಪ, ಮಲ್ಕೊಂಡಿದ್ದಾಳೆ. ಸೊ ಇವತ್ತೇ ಆಲ್ಮೋಸ್ಟ್ 1 ವರ್ಷ 2 ತಿಂಗಳಾಗಿದೆ. ಸೊ ಇವತ್ತೇ ಫಸ್ಟ್ ಅವಳು ಮಮ್ಮು ಕುಡಿದಾನೆ ಮಲ್ಕೊಂಡಿರೋದು ಅಲ್ವಮ್ಮ. ಸೊ ಇನ್ಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅವ್ರ ಅಪ್ಪನ ಹತ್ರ ಬಿಟ್ಬಿಟ್ಟು ಆರಾಮಾಗಿ ನೋಡ್ಕೊಂಡು ಮಲಗಿಸ್ತಾನೆ. ಸೊ ಈಗ ಮಲ್ಕೋಬೇಕು. ನಮಗೆ ನಾನು ಅವ್ರಿಗೆ ಮಧ್ಯಾಹ್ನ ಏನು ಮಲ್ಕೊಂಡಿಲ್ಲ, ನಮಗೆ ಫುಲ್ ನಿದ್ದೆ ಬರ್ತಿದೆ. ಮೇಡಮ್ ಅವ್ರು ಮಲ್ಕೊಂಡ್ಬಿಟ್ಟಿರ್ತಾರಲ್ಲ, ನಿದ್ದೆ ಮಾಡಿರ್ತಾರೆ ಸಂಜೆ ಟೈಮು, ಮಧ್ಯಾಹ್ನ ಟೈಮೆಲ್ಲ. ಸೊ ಅವಳಿನ್ನೂ ಈ ಕೂಗ ಆಡ್ಕೊಂಡು ಕಿರ್ಚ ಆಡ್ಕೊಂಡು ಇನ್ನೂ 1 ಅವರ್ ಬೇಕು ಅವಳು ಮಲ್ಗೋಕ್ಕೆ. ಅವಳನ್ನ ಮಲಗಿಸಿ ನಾವು ಆಮೇಲೆ ಮಲ್ಕೋಬೇಕು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತೀನಿ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಏನು ಹಾಕಿಲ್ಲ, ಶೇಮ್ ಇಲ್ಲ. ಸೊ ಇವೆಲ್ಲ ಪ್ಯಾಡ್ ಹಾಕಿ ಮಲಗಿಸ್ಬೇಕು. ಬಾಯ್.